18ರಲ್ಲಿ ಕುಮಾರಣ್ಣನ ಮುಖ್ಯಮಂತ್ರಿಗಳಾಗಿ ನೋಡಬೇಕು ಅಂತ 7ಕ್ಕೆ 7 ಗೆಲ್ಲಿಸಿದ್ರಿ. ಕುಮಾರಣ್ಣನ ಕೇಂದ್ರದಲ್ಲಿ ಸಚಿವರಾಗಿ ಕಾಣಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಅತ್ಯಂತ ಪ್ರಚಂಡ ಬಹುಮತ, ಹತ್ರ 50,000 ಮತಗಳ ಬಹುಮತದಿಂದ ಸನ್ಮಾನ್ಯ ಕುಮಾರಣ್ಣ ಅವರಿಗೆ ಆಶೀರ್ವಾದ ಮಾಡಿದ್ದೀರಿ. ಜನತಾದಳ ಪಕ್ಷ ಮುಗಿದೇ ಹೋಯ್ತು ಅಂದ್ರು. ಎಲ್ಲಿದೆ ಜನತಾದಳ ಪಕ್ಷ ಈ ರಾಜ್ಯದಲ್ಲಿ ಅಂದ್ರು. ನಮ್ಮ ಜಿಲ್ಲೆಯ ಜನ ಸನ್ಮಾನ್ಯ ದೇವೇಗೌಡರು ಸಾಹೇಬರ ಹೋರಾಟಕ್ಕೆ, ಸನ್ಮಾನ್ಯ ಕುಮಾರಣ್ಣ ಅವರ ಹೋರಾಟಕ್ಕೆ ಎಂದು ಕೂಡ ನಮ್ಮ ಕೈಯನ್ನ ಬಿಟ್ಟಿಲ್ಲ. ನಮ್ ಬೆನ್ ತಟ್ಟಿದ್ದೀರಿ, ನಮ್ಗೆ ಆಶೀರ್ವಾದ ಮಾಡಿದ್ದೀರಿ. ಪಕ್ಷ ಕಷ್ಟ ಕಾಲದಿದ್ದಂತ ಸಂದರ್ಭದಲ್ಲಿ ನಮ್ಮನ್ನ ಮೇಲೆತ್ತಿರ್ತಕ್ಕಂಥ ಪುಣ್ಯಾತ್ಮ ತಂದೆ ತಾಯಂದ್ರು ಎದುರುಗಡೆ ಕೂತಿದ್ದೀರಿ. ಇತ್ತೀಚೆಗೆ ನಾನು ಒಂದು ವಿಚಾರವನ್ನ ನಿಮ್ಮ ಹತ್ರ ಪ್ರಸ್ತಾವನೆ ಮಾಡ್ಬೇಕಣ್ಣ. ನಮ್ಮ ತಂದೆಯವರು ಎಷ್ಟು ಮಂಡ್ಯ ಜಿಲ್ಲೆಯ ತಂದೆ ತಾಯಂದ್ರ ಬಗ್ಗೆ ಆಲೋಚನೆ ಮಾಡ್ತಾರೆ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ. ಇತ್ತೀಚೆಗೆ ಅವರಿಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳಾಗಿತ್ತು. ಬಹುಶಃ ಕೋಟ್ಯಾಂತರ ಜನ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಿಮ್ಮ ಪ್ರಾರ್ಥನೆಯ ಮೂಲಕ ಸನ್ಮಾನ್ಯ ಕುಮಾರಣ್ಣ ಅವರು ಇನ್ನೂ ನಮ್ಮ ರಾಜ್ಯಕ್ಕೆ ಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ತಾವೆಲ್ಲರೂ ಮನೆಗಳಲ್ಲಿ, ದೇವಸ್ಥಾನಗಳಲ್ಲಿ, ದೇವಾಲಯಗಳಲ್ಲಿ ಹರಕೆಯನ್ನು ಹೊತ್ತಿರ್ತಕ್ಕಂಥದ್ದು, ಪ್ರಾರ್ಥನೆಯನ್ನು ಸಲ್ಲಿಸಿರ್ತಕ್ಕಂಥದ್ದು ಕೂಡ ನಮಗೆ ಗೊತ್ತಿದೆ. ಕುಮಾರಣ್ಣ ಅವರು ಬಹಳ ದಿನ ಹತ್ತತ್ರ 3 ವಾರ ಆಸ್ಪತ್ರೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ನನ್ನ ಹತ್ರ ಅವರನ್ನು ಮಾತು ಹೇಳಿದ್ರು. ಮಂಡ್ಯ ಜಿಲ್ಲೆಯ ಜನತೆ ಅತ್ಯಂತ ಸೂಕ್ಷ್ಮ ಸ್ವಭಾವದ ವ್ಯಕ್ತಿಗಳು, ನನ್ನ ಮೇಲೆ ಒಂದು ಭರವಸೆ ಇಟ್ಟು ನನ್ನನ್ನ ಇವತ್ತೇನಾದ್ರೂ ಕೇಂದ್ರದ ಸಚಿವರ ಸ್ಥಾನದಲ್ಲಿ ಕೂರಿಸಿರ್ತಕ್ಕಂಥದ್ದಕ್ಕೆ ಮಂಡ್ಯ ಜಿಲ್ಲೆ ಜನತೆ ಕಾರಣ ಇದ್ದಾರೆ ಕಣೋ. ನಾನು ಸಾಯಕ್ಕಿಂತ ಮುಂಚೆ ಜಿಲ್ಲೆಯಲ್ಲಿ ಅಭಿವೃದ್ಧಿಯ ಹೆಸರಲ್ಲಿ ಸಾಕಷ್ಟು ಜನ ಅಧಿಕಾರವನ್ನು ನಡೆಸಿರ್ತಕ್ಕಂಥ ಇಂದಿನ ಸರ್ಕಾರಗಳು, ನಾಯಕರುಗಳೇನಿದ್ದಾರೆ, ಆದ್ರೆ ಇವತ್ತು ಅನೇಕ ಸಂದರ್ಭದಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರಿಗೆ ಆಶೀರ್ವಾದವನ್ನ ಮಾಡಿದ್ದೀರಿ, ನಮ್ಮ ಅಭ್ಯರ್ಥಿಗಳಿಗೆ ಶಾಸಕರಾಗಿ ಮಾಡಿದ್ದೀರಿ. ನಿಮ್ಮ ಋಣವನ್ನ ತೀರಿಸ್ತಕ್ಕಂಥ ಕೆಲಸ ಮಾಡಬೇಕು ಕಣ. ನಾನು ಮಂಡ್ಯ ಜಿಲ್ಲೆ ಜನತೆಗೆ ನಾನು ಯಾವಾಗ ಮಂಡ್ಯಗೆ ಹೋಗ್ತೇನೆ ಅಂತಕ್ಕಂಥ ಸದಾಕಾಲ ಅವರ ತಲೆನಲ್ಲಿ ಡೆಲ್ಲಿಲೂ ಕೂತಿದ್ರು ಕೂಡ ನಿಮ್ಮ ಪರವಾಗಿ ಆಲೋಚನೆ ಮಾಡ್ತಾ ಇರ್ತಾರೆ. ಒಂದು ಮಾತನ್ನ ಹೇಳ್ತೇನೆ, ಉಸ್ತುವಾರಿ ಮಂತ್ರಿಗಳೇ, ನೀವೇನು 30,000 50,000 ಅಂತರದಿಂದ ಗೆದ್ದಿಲ್ಲ. ಬಹುಶಃ ಮುಂದಿನ ಸಾರ್ವತ್ರಿಕ ಚುನಾವಣೆಯಲ್ಲಿ ಈ ಕ್ಷೇತ್ರ ಬಿಟ್ಟು ಮರೆಮಾಚಿಕೊಂಡ್ರು ಏನು ಆಶ್ಚರ್ಯ ಪಡಬೇಕಾಗಿಲ್ಲ. ಆ ಲೆಕ್ಕಾಚಾರವೂ ಪಾಪ ನಡೀತಾ ಇದೆ. ಬೇರೆ ಇನ್ನೊಂದು ಕ್ಷೇತ್ರದ ಕಡೆ ಎಲ್ಲಿ ಕಣ್ಣು ಹೋಗದೆ ಅಂತಾನೂ ಗೊತ್ತಿದೆ. ಯಾಕೆ ಪಾಪ ನಾಗಮಂಗಲ ತಾಲೂಕಿನ ಜನತೆ ಮೇಲೆ ಇಷ್ಟು ಬೇಗ ವಿಶ್ವಾಸ ಕಳ್ಕೊಬಿಟ್ರ? ಹಂಗೆ ಹಿಂಗೆ ಗೆದ್ಬಿಟ್ಟೆ, ಹೆಚ್ಚು ಕಮ್ಮಿ ಒಂದ್ 2-3 ಸಾವಿರದಲ್ಲಿ ಗೆದ್ಬಿಟ್ಟಿದ್ದೀನಿ ಕಣಪ್ಪ. ಪ್ರತಿದಿನ ಬೆಳಗ್ಗೆ ಎದ್ರೆ ಗಿಂಟ್ಗಂಡ್ ನೋಡ್ಕೊತಾರ ಅನ್ಸುತ್ತೆ ಮೋಸ್ಟ್ಲಿ. ಅದು ಹೆಂಗ್ ಗೆದ್ದೆ 3,000ದಲ್ಲಿ ಅಂತ. 2,000 ನೀವು ನಡ್ಕೊಳ್ತಾ ಇರ್ತಕ್ಕಂಥ ರೀತಿ, ಉಸ್ತುವಾರಿ ಮಂತ್ರಿಗಳೇ, ನಿಮ್ಮ ಈ ದರ್ಪ, ಈ ದೌರ್ಜನ್ಯ, ನಿಮ್ಮ ಅಹಂಕಾರ, ಇದನ್ನ ನಾಗಮಂಗಲ ತಾಲೂಕಿನ ಜನ ನಿಮ್ಗೆ ಮನೆ ಕಳಿಸ್ತಕ್ಕಂಥ ದಿನ ಬಹಳ ದೂರ ಇಲ್ಲ ಅಂತಕ್ಕಂಥದ್ನ ಹೇಳ್ಬೇಕಾಗ್ತದೆ. ಕಂಡ JDS ಕಾರ್ಯಕರ್ತರ ಮೇಲೆ FIR-ಗಳನ್ನ ಹಾಕೋದು, NCR-ಗಳನ್ನ ಬುಕ್ ಮಾಡೋದು, ಎದುರಿಸೋದು, ಬೆದರಿಸೋದು ನಿಮ್ ಪಕ್ಷಕ್ಕೇನಿದೇನು ಹೊಸದಲ್ಲ ಬಿಡಿ. ನಿಮ್ ಪಕ್ಷದಲ್ಲಿ ಕೂತ್ಕೊಂಡು ಇವತ್ತು ರಾಜ್ಯದ ಚುಕ್ಕಾಣಿ ಉಪಮುಖ್ಯಮಂತ್ರಿಗಳ ಹಿನ್ನೆಲೆ ಬಿಚ್ಚು ನೋಡಿದಾಗ ನಿಮ್ ಹಿನ್ನೆಲೆ ಎಂಥದ್ದು, ನೀವು ಬಂದಿರತಕ್ಕಂಥ ನಿಮ್ ಸಂಸ್ಕೃತಿ ಎಂಥದ್ದು ಅಂತಕ್ಕಂಥದ್ದು ಗೊತ್ತಾಗುತ್ತೆ. ನಿಮ್ಮ ಹತ್ರ ಇನ್ನೇನು ನಿರೀಕ್ಷೆ ಮಾಡ್ಲಿಕ್ಕೆ ಆಗ್ತದೆ? ಇದೇ ಕುಮಾರಣ್ಣ ಅವರು 2 ಬಾರಿ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಆಡಳಿತ ಮಾಡಿದ್ರು.
ಒಂದು ದಿನ ಅವರ ಅಧಿಕಾರವನ್ನ ದುರುಪಯೋಗ ಮಾಡ್ಕೊಂಡಿಲ್ಲ, ಒಂದು ದಿನ ಅಧಿಕಾರದಲ್ಲಿ ಹಸ್ತಕ್ಷೇಪವನ್ನ ಮಾಡಿಲ್ಲ. ನಮ್ಮ ಜಿಲ್ಲೆನಲ್ಲೂ ಕುಮಾರಣ್ಣ ಅವರು 4 ಬಾರಿ ರಾಮನಗರದಲ್ಲಿ ಶಾಸಕರು, 2 ಬಾರಿ ಚನ್ನಪಟ್ಟಣದಲ್ಲಿ ಶಾಸಕರು. ಕೇಳಿ ಬಂದು ಕಾಂಗ್ರೆಸ್ನ ಕಾರ್ಯಕರ್ತರುಗಳಿಗೆ, ಬಿಜೆಪಿಯ ಕಾರ್ಯಕರ್ತರುಗಳಿಗೆ ಏನಾದ್ರೂ ಕಾರ್ಯಕರ್ತರುಗಳು ಪರಸ್ಪರ ಜಗಳ ಮಾಡ್ಕೊಂಡ್ಬಿಟ್ಟಿದ್ರೆ ಪೊಲೀಸ್ ಅವ್ರು ಫೋನ್ ಮಾಡಿದ ಕುಮಾರಣ್ಣನಿಗೆ, ಬೇಡ ಕಣ್ರಪ್ಪ, ಎಲ್ಲ ನಮ್ಮ ಜಿಲ್ಲೆ ಜನವೇ, ಯಾವ ಪಕ್ಷನಾರು ಇರಲಿ, ದಯವಿಟ್ಟು ತಿದ್ದಿ ಬುದ್ಧಿಯಲ್ಲಿ ಕಳಿಸ್ರಿ, ಇವೆಲ್ಲ ಕೇಸ್ ಬುಕ್ ಮಾಡ್ತಕ್ಕಂಥದ್ದು ರಾಜಕೀಯವಾಗಿ ಮತ್ತೊಬ್ಬರು ಮುಗಿಸ್ಬೇಕು ಅಂತ. ಓಹೋ, ಏನಪ್ಪ 2 ವರ್ಷದಿಂದ ನೀವು ನಡ್ಕೊಂಡಿರ್ತಕ್ಕಂಥ ರೀತಿ, ಸ್ವತಂತ್ರವಾಗಿ ಕೆಲಸ ಮಾಡಬೇಕಾಗಿರ್ತಕ್ಕಂಥ ಸಂಸ್ಥೆಗಳನ್ನ ನಿಮ್ಮ ಹತೋಟಿಗೆ ತಗೊಂಡು, ಪಾಪ ನಮ್ಮ ಕತೆ ಬಿಡಿ, ವಿರೋಧ ಪಕ್ಷದವ್ರ ಕತೆ ಬಿಡಿ, ನಿಮ್ಮ ಸ್ವಂತ ಪಕ್ಷದಲ್ಲಿ ಮಂತ್ರಿಗಳಾಗಿರ್ತಕ್ಕಂಥವ್ರು ವಿಧಾನಸಭೆಯ ಮಂಡಲದಲ್ಲಿ ನಿಂತ್ಕೊಂಡು ಸೆಷನ್ ನಡಿಬೇಕಾರೆ ಹನಿ ಟ್ರ್ಯಾಪು ಅಂತಾರೆ. ಮಂತ್ರಿಗಳು, ಪ್ರಭಾವಿ ಮಂತ್ರಿಗಳು ಅವರು ಹನಿ ಟ್ರ್ಯಾಪು, ಮನಿ ಟ್ರ್ಯಾಪು, ಜನಗಳಿಗೆ ತೆರಿಗೆ ಟ್ರ್ಯಾಪು, ಒಟ್ಟಾರೆಯಾಗಿ ಟ್ರ್ಯಾಪ್ನಲ್ಲಿ ಇಟ್ಬಿಟ್ಟಿದ್ದೀರಿ ಎಲ್ರು. ಯಾರು ಉಸಿರಾಡಂಗಿಲ್ಲ. ಹೇಳ್ತಾರೆ ಪಾಪ, ನೀವು ಅಲೋ ಅಂದ್ರೆ ಅಲೋ ಅಂತಾರಂತೆ. ಅಲೋ ಅಂತ ಅನಿಸ್ತವ್ರು ಯಾರು? ಅದ್ರ ಹಿಂದಿನ ಮಹಾನ್ ಭಾವ ಯಾರು? ಅದೇ ಹೇಳ್ಬೇಕಲ್ವೇ? ನಾಚಿಕೆ ಆಗೋದಿಲ್ವೇ ನಿಮಗೆ? ಈ ರಾಜ್ಯದ ಇತಿಹಾಸವನ್ನ ಇವತ್ತು ಕಪ್ ಚುಕ್ಕೆ ತಗೊಂಡ್ ಬರ್ತಕ್ಕಂಥ ನಿಟ್ಟಿನಲ್ಲಿ ನಡ್ಕೊಳ್ತಾ ಇದ್ದೀರಲ್ಲ ಉಪಮುಖ್ಯಮಂತ್ರಿಗಳೇ. ಈ ರಾಜ್ಯದ ಗೌರವನ್ನ ಕಾಪಾಡಿ. ಎಂತೆಂಥ ಧೀಮಂತ ನಾಯಕರುಗಳು ಈ ರಾಜ್ಯವನ್ನ ನಡೆಸಿದ್ದಾರೆ. ಕೇವಲ 2.5 ವರ್ಷದಲ್ಲಿ ನಿಮ್ ಕುರ್ಚಿ ಭದ್ರಪಡಿಸ್ಕೊಳ್ಳೋಕ್ಕೋಸ್ಕರ ನಿಮ್ಮ ಸ್ವಪಕ್ಷೀಯರೇ ಪಾಪ 6 ಬಾರಿ 7 ಬಾರಿ ಶಾಸಕರಾಗಿರ್ತಕ್ಕಂಥವ್ರು, 1 ಬಾರಿ 2 ಬಾರಿ ಅಲ್ಲ. ಏನ್ ಹೇಳ್ತಾರೆ BR ಪಾಟೀಲ್ರು, ಏನ್ ಹೇಳ್ತಾರೆ NY ಚಂದ್ರಶೇಖರ್ ಅವರು, ಮೊಳಕಾಲ್ಮೂರು ಶಾಸಕರು, ನಿಮ್ ಕಾಂಗ್ರೆಸ್ನ ಶಾಸಕರು, ಗೋಪಾಲ್ ಕೃಷ್ಣ ಅವರು, ಸಾರಿ ಕಾಗೆ ಅವ್ರು ಏನ್ ಹೇಳ್ತಾರೆ? ಜನ ನಮ್ಮನ್ನು ಗೆಲ್ಲಿಸ್ಬಿಟ್ಟವ್ರೆ, ಹೋದ್ರೆ ಹಳ್ಳಿಗಳಲ್ಲಿ ಪ್ರಶ್ನೆ ಮಾಡ್ತಾವ್ರೆ, ರಸ್ತೆ ಹಾಕ್ಸ್ರಿ, ಚರಂಡಿ ಮಾಡಿಸ್ರಿ, ಶಾಲೆ ಕಟ್ಟಡದಲ್ಲಿ ನೀರು ಸೋರ್ತಾ ಇದೆ ಕಣ್ರಿ, 10 ರೂಪಾಯಿ ಪುಡ್ಗ್ಯಾಸ್ ತಗೊಂಬಂದು ಏನಾದ್ರೂ ಅನುದಾನ ಅಂತಕ್ಕಂಥದ್ದು, ಅಭಿವೃದ್ಧಿ ಅಂತಕ್ಕಂಥದ್ದು ತೋರಿಸ್ರಿ ಅಂತ ಜನ ತೂಚಿ ಅಂತ ಉಗಿತಾವ್ರೆ ನಮಗೆ. ನಿಮ್ಮ ಸ್ವಂತ ಪಕ್ಷದ ಶಾಸಕರು ಮನೆಗಳು ಕೇಳಕ್ ಹೋದ್ರೆ ನಿಮ್ಮ ಮಂತ್ರಿಗಳಿಗೆ ಇಲ್ಲ, ಅದೇ ಯಾರಾದ್ರೂ ಮಧ್ಯವರ್ತಿಗಳನ್ನ ಇಟ್ಕೊಂಡು ಹೋದ್ರೆ ಆ ಕಡೆಯಿಂದ ಮನೆ ಮಾಡಿಸ್ಕೊ ಬರ್ಬೋದಂತೆ ಪರ್ಸೆಂಟೇಜ್ ಕೊಟ್ಟು. ಹಂತದಲ್ಲೂ ಭ್ರಷ್ಟಾಚಾರ, ಹಗಲ್ ದರೋಡೆ. ಪಾಪ ಹೇಳ್ತಾರೆ 5 ಗ್ಯಾರಂಟಿ ಕೊಟ್ಬಿಟ್ಟೆ, 5 ಗ್ಯಾರಂಟಿ ಕೊಟ್ಬಿಟ್ಟೆ. ನಿಮ್ಮನ್ನ ಯಾರಪ್ಪ ಕೇಳಿದವನು 5 ಗ್ಯಾರಂಟಿ ಕೊಡಿ ಅಂತ? ನೀವು ತಾನೇ ನಿಮ್ಮ ಪ್ರಣಾಳಿಕೆಯಲ್ಲಿ ಹೇಳ್ಕೊಂಡವ್ರು ಮಹಾನುಭಾವರು. ತಿಂಗಳ ಕೊಡ್ತೀನಿ ಅಂತ ಹೇಳಿದ್ರಿ. ಗೃಹಲಕ್ಷ್ಮಿ ಯೋಜನೆ ಅಂತೆ, ಗೃಹ ಜ್ಯೋತಿ ಅಂತೆ, ಯುವನಿಧಿ ಅಂತೆ. ಅದಕ್ಕೆ ಈಗ ಸಮಜಾಯಿಸಿ ಉಪಮುಖ್ಯಮಂತ್ರಿಗಳು, ನಾನು ಯಾವಾಗ ಹಂಗೆ ಹೇಳಿದ್ವಿ? ನಮ್ಮ ಸರ್ಕಾರ ಹಂಗೆ ಹೇಳೇ ಇಲ್ಲ. ಯಾವಾಗ ಆಯ್ತದೋ ಅವಾಗ ಆಗ್ತೀನಿ ಅಂದ್ರು. ಯಾವಾಗ ಆಗ್ತೀರಿ? ಬಂತಪ್ಪ ಸಂಸತ್ ಚುನಾವಣೆ, 4 ತಿಂಗಳದು 5 ತಿಂಗಳದು ಹಿಡಿದಿಟ್ಕೊಂಡಿದ್ದು ಒಂದೇ ಸಲ ಹೊಡೆಯೋದು. ಬಂತಪ್ಪ ಉಪಚುನಾವಣೆಗಳು, ಸಂಡೂರು, ಸಿಗ್ಗಾವಿ, ಚನ್ನಪಟ್ಟಣ ಹಾಕೊಂಡು ಹೊಡಿ 4 ತಿಂಗಳದು. ಯಾರಪ್ಪನ ಮನೆ ದುಡ್ಡು ಸ್ವಾಮಿ? ನಿಮ್ಮ ಅಪ್ಪನ ಮನೆದ? ನೀವು ಕಷ್ಟಪಟ್ಟು ದುಡ್ದಿರದ? ಜನಗಳು ಬೆವರು ಸುರಿಸಿ ದುಡಿತಾ ಇರತಕ್ಕಂತ ಈ ಹಣಕಾಸು ಇವತ್ತೇ 4.25 ಲಕ್ಷ ಕೋಟಿ ಈ ರಾಜ್ಯದ ದೊಡ್ಡ ಪ್ರಮಾಣದ ಬಡ್ಜೆಟ್ ಅನ್ನ ಕೊಟ್ಟು ಬಿಟ್ಟಿದ್ದೀನಿ ಅಂತ ಆರ್ಥಿಕ ಸಚಿವರು, ಈ ರಾಜ್ಯದ ಮುಖ್ಯಮಂತ್ರಿಗಳು ತನ್ನ ಬೆನ್ನನ್ನು ತಾವು ತಟ್ಕೊಂಡಿರಲ್ಲ ಸ್ವಾಮಿ. ಎಷ್ಟು ಸಾಲ ಮಾಡಿದಿರಿ? 4.25 ಲಕ್ಷ ಕೋಟಿ ಬಡ್ಜೆಟ್ ಕೊಟ್ಟಿದ್ದೀರಿ. ಸಾಲ ಎಷ್ಟಾಗದೆ? ಒಬ್ಬೊಬ್ಬ ಪ್ರಜೆ ಮೇಲೆ 16,000 ರೂಪಾಯಿ ಇವತ್ತು ಸಾಲ ಇದೆ. ಒಬ್ಬೊಬ್ಬ ಪ್ರಜೆ ಮೇಲೆ, ಒಬ್ಬೊಬ್ಬ ಕನ್ನಡಿಗನ ಹೆಗಲ ಮೇಲೆ ಇವತ್ತು. ಅದ್ರ ಬಗ್ಗೆ ಹೇಳ್ತೀರಾ?
ಹೇಳ್ಬೇಕಲ್ವ ಎಲ್ಲ, ಬರೀ ಬೆನ್ ತಟ್ಕೊಬಿಟ್ರೆ ಆಯ್ತಾ? ಸನ್ಮಾನ್ಯ ದೇವೇಗೌಡರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳ ಕೈಲಿ ಮೊದಲನೇ ಹಣಕಾಸಿನ ಬಡ್ಜೆಟ್ನ ಬಿಡುಗಡೆ ಮಾಡಿಸ್ತಾರೆ. ಅವ್ರಿಗೆ ಇನ್ನೂ ಅವತ್ತು ರಾಜಕಾರಣದ ಅನುಭವ ಇರಲಿಲ್ಲ, ಬಹುಶಃ ರಮೇಶ್ ಅಣ್ಣಂಗೆ ಗೊತ್ತಿರುತ್ತದೆ. ಆ ರೀತಿ ವಿಶ್ವಾಸ ಇಟ್ಟು ನಿಮ್ಮನ್ನ ಬೆಳೆಸಿದ್ರು. ಬಿಡಿ, ಅದೆಲ್ಲ ಆಗೋಯ್ತು. ಯಾಕೆಂದ್ರೆ 2004ರಿಂದ ಹಣ ಇವತ್ತವರೆಗೂ 55ಕ್ಕೂ ಹೆಚ್ಚು ಜನ ಯಾರ್ಯಾರು ಈ ನಮ್ಮ JDS ಪಕ್ಷದಲ್ಲಿ ಅಭ್ಯರ್ಥಿಗಳಾಗಿ ನಿಂತು ಪಕ್ಷದ ಕಾರ್ಯಕರ್ತರು ದುಡಿಮೆ ಮೇಲೆ ಶಾಸಕರಾಗಿ ವಿಧಾನಸೌಧಕ್ಕೆ ಕಳಿಸ್ಕೊಟ್ರಲ್ಲ, ನಮ್ಮ ಪಕ್ಷದ ಕಾರ್ಯಕರ್ತರು ಅವ್ರಿಗೆಲ್ಲ ಮೋಸ ಮಾಡಿ ಬೇರೆ ಬೇರೆ ಪಕ್ಷಗಳಿಗೆ ಹೊಂಟೋಗೋರೆ. ನಾಯಕರನ್ನ ಒಂದು ಫ್ಯಾಕ್ಟರಿಯನ್ನ ತಯಾರು ಮಾಡ್ತಕ್ಕಂಥ ಪಕ್ಷ ಯಾವ್ದಾದ್ರೂ ಈ ರಾಜ್ಯದಲ್ಲಿದ್ರೆ, ಈ ದೇಶದಲ್ಲಿದ್ರೆ ಅದು ಜನತಾದಳ ಪಕ್ಷ ಅಂತಕ್ಕಂಥದ್ದು. ಜನತಾದಳ ಪಕ್ಷದ ಕಾರ್ಯಕರ್ತರಿಗೆ ನಿಮಗೆ ಇರ್ತಕ್ಕಂಥ ಶಕ್ತಿ, ನಿಮಗೆ ಇರ್ತಕ್ಕಂಥ ಉರುಪು, ನಿಮ್ಮಲ್ಲಿ ಇರ್ತಕ್ಕಂಥ ಉತ್ಸಾಹ